ಲಡಾಖ್ನ ಪರಿಸರ ಹೋರಾಟಗಾರ ಸೋನಂ ವಾಂಗ್ಚುಕ್ ಅವರು 2 ನಿಮಿಷ ಮಾತನಾಡಿದ್ದನ್ನು ಮಸಾಲೆ ಸೇರಿಸಿ 8 ನಿಮಿಷಕ್ಕೆ ಅನುವಾದಿಸಿ ಸುಪ್ರೀಂ ಕೋರ್ಟ್ನಿಂದ ಕೇಂದ್ರ ಸರ್ಕಾರ ಛೀಮಾರಿ ಹಾಕಿಸಿಕೊಂಡಿತ್ತು. ಈಗ ಲಡಾಖ್ ಜನರು ರಾಜ್ಯದ ಸ್ಥಾನಮಾನ ಕೇಳುತ್ತಿದ್ದಾರೆ. ಜಮ್ಮು ಮತ್ತು ಕಾಶ್ಮೀರ ರಾಜ್ಯದ ಸ್ಥಾನಮಾನಕ್ಕಾಗಿ ಹೋರಾಡುತ್ತಿದೆ. ಜಮ್ಮು ಮತ್ತು ಕಾಶ್ಮೀರದ ಭಾಗವಾಗಿತ್ತು ಲಡಾಖ್. 2019ರಲ್ಲಿ ಬಿಜೆಪಿ ಸರ್ಕಾರವು ಇದನ್ನು ಪ್ರತ್ಯೇಕಿಸಿ ಕೇಂದ್ರಾಡಳಿತ ಪ್ರದೇಶ ಮಾಡಿತ್ತು. ಲೇಹ್, ಕಾರ್ಗಿಲ್ ಒಳಗೊಂಡ 7 ಜಿಲ್ಲೆಗಳ ಲಡಾಖ್ 22,836 ಚದರ ಮೈಲು ವಿಸ್ತೀರ್ಣವಿದೆ. 46% ಮುಸ್ಲಿಂ, 40% ಬೌದ್ಧ, 12% ಹಿಂದೂ ಉಳಿದವರು ಎಂದು 2,85,000 ಜನಸಂಖ್ಯೆ ಇದೆ. ಸಿಯಾಚಿನ್ ಪ್ರದೇಶದಲ್ಲಿ ಭಾರತೀಯ ಸೇನೆಯ ಪರ್ವತಾರೋಹಣ ಸಂಸ್ಥೆ ಇದೆ. ಇಲ್ಲಿನ ಅಕ್ಷೆ ಚಿನ್ಯಂಪಾ ಪ್ರದೇಶ ಚೀನಾ ವಶದಲ್ಲಿದೆ. ಬಿಜೆಪಿಯು ಇಲ್ಲಿ ಮುಸ್ಲಿಮರ ವಿರುದ್ಧ ಇತರರನ್ನ ಎತ್ತಿಕಟ್ಟಿ ರಾಜಕೀಯ ಮಾಡುತ್ತಿದೆ. ಆದರೆ ಇಲ್ಲಿನ ಜನರ ಸೌಹಾರ್ದ ಇಡೀ ದೇಶಕ್ಕೆ ಮಾದರಿಯಾಗಬೇಕಿತ್ತು.